ಎಚ್.ಕೆ. ಪಾಟೀಲ್ ಸರ್ಕಾರದ ಗ್ಯಾರಂಟಿಗಳ ಕುರಿತಂತೆ ಬಹಳ ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರದ ಗ್ಯಾರಂಟಿಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡಿವೆ ಅಂತ ಹೇಳಿದ್ದಾರೆ. ಯುಗಾದಿ ಹಬ್ಬ, ರಂಜಾನ್ ಸಂತೆಗೆ ಬರುವವರನ್ನ ಕೇಳಿ ಅಂತ ಹೇಳಿದ್ದಾರೆ. ಅಂದರೆ ಗ್ರೌಂಡ್ ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಎಚ್.ಕೆ. ಪಾಟೀಲ್. ನಿಮ್ಮ ಸಾಧನೆ ಏನಿದೆ ಎಂದು ಬಿಜೆಪಿಗೆ ಸಚಿವ ಎಚ್.ಕೆ. ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ. ಕಿತ್ತೂರು, ಹೈದರಾಬಾದ್, ಕರ್ನಾಟಕದಲ್ಲಿ 12ಕ್ಕೆ 12 ಸೀಟ್ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್, ಸಚಿವ ಆರ್.ಬಿ. ತಿಮ್ಮಾಪುರ್, ಸಚಿವ ಶಿವಾನಂದ ಪಾಟೀಲ್ ನೇತೃತ್ವದಲ್ಲಿ ಒಂದು ಸುದ್ದಿಗೋಷ್ಠಿ ಕೂಡ ನಡೆಯಿತು. ಆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖ ವಿಚಾರಗಳ ಚರ್ಚೆಯಾಗಿದೆ. ಮೊದಲನೇದಾಗಿ ಗ್ಯಾರಂಟಿಗೆ ಬರೋಣ. ಗ್ಯಾರಂಟಿ ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡಿದ್ದಾವೆ. ನಿಮಗೆ ಭಾಳ ಮುಖ್ಯವಾಗಿ ಇದರ ಬಗ್ಗೆ ಫೀಡ್ಬ್ಯಾಕ್ ಬೇಕು ಅನ್ನೋದಾದರೆ, ಅದರ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೋಬೇಕು ಅನ್ನೋದೇ ಆದರೆ, ಯುಗಾದಿ ಹಬ್ಬಕ್ಕೆ ಮಾರ್ಕೆಟಿಗೆ ಜನ ಬರ್ತಾರೆ ನೋಡಿ, ರಂಜಾನ್ ಹಬ್ಬಕ್ಕೆ ಮಾರ್ಕೆಟಿಗೆ ಜನ ಬರ್ತಾರೆ ನೋಡಿ, ಅವ್ರ ಹತ್ರ ಮಾತಾಡಿ ಗೊತ್ತಾಗುತ್ತೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಈ ಚುನಾವಣೆನ ಭಾವನೆ ಹಾಗೂ ಬದುಕಿನ ಮಧ್ಯೆ ಇರತಕ್ಕಂಥ ಸಂಘರ್ಷ, ಭಾವನೆ ಹಾಗೂ ಬದುಕಿನ ಮಧ್ಯೆ ಇರತಕ್ಕಂಥ ಸಂಘರ್ಷ. ನಾವು ಬದುಕಿಗೆ ಒತ್ತು ಕೊಟ್ಟಿದ್ದೀವಿ, ಅವರು ಭಾವನೆಗೆ ಒತ್ತು ಕೊಟ್ಟಿದ್ದಾರೆ. ಜೈ ಶ್ರೀರಾಮ್ ಅನ್ನೋದು, ರಾಮನ ಹೆಸರು ತಗೊಳ್ಳೋದು, 10 ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಮಾಡೋದು, ಇದು BJP-ಅವ್ರದ್ದು ಶೈಲಿ. ಯಾರಿಗೆ ಬಡವ್ರಿಗೆ ಏನಾರ ಅನುಕೂಲ ಮಾಡಿ ಅವರು ಜೈ ಶ್ರೀರಾಮರನ್ಲಿ, ಜೈ ಹನುಮಾನರನ್ಲಿ, ಏನರ ಅನ್ನಲಿ, ದೇವರ ಹೆಸರು ತಗೊಂಡು ಪ್ರಮಾದ ಮಾಡುವಂಥ ಪ್ರವೃತ್ತಿ ಯಾರಿಗಾರ ಇದ್ರೆ ಅದು BJP-ಅವ್ರಿಗೆ. ಇದನ್ನು ಹೇಳಿದೆ, ಈ ಚುನಾವಣೆನ ಭಾವನೆ ಹಾಗೂ ಬದುಕಿನ ಮಧ್ಯೆ ಇರತಕ್ಕಂಥ ಸಂಘರ್ಷ, ಭಾವನೆ ಹಾಗೂ ಬದುಕಿನ ಮಧ್ಯೆ ಇರತಕ್ಕಂಥ ಸಂಘರ್ಷ. ನಾವು ಬದುಕಿಗೆ ಒತ್ತು ಕೊಟ್ಟಿದ್ದೀವಿ, ಅವರು ಭಾವನೆಗೆ ಒತ್ತು ಕೊಟ್ಟಿದ್ದಾರೆ. ಜೈ ಶ್ರೀರಾಮ್ ಅನ್ನೋದು, ರಾಮನ ಹೆಸರು ತಗೊಳ್ಳೋದು, 10 ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಮಾಡೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.